नमस्कार, स्वागत है आपका टीवी 22 न्यूज में और मैं हूं आपके साथ शालिनी। ಕಳೆದ ರಾತ್ರಿ ಲೇಟ್ ಆಗಿ ಬಂದ್ರು ಕೂಡ ಪೊಲೀಸ್ ಇಲಾಖೆ ಮತ್ತೆ ತಮಗೆಲ್ಲರಿಗೋಸ್ಕರ ಸಾಹೇಬರು ಇವತ್ತು ಬೆಳಿಗ್ಗೆ ಇಷ್ಟು ಬೇಗ ಬಂದು ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಡ್ತಾ ಇದ್ದೀರಾ ಸರ್, ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿ ಇನ್ನೊಂದು ವಿಚಾರ, ಈಗ ಡ್ರಗ್ಸ್ ವಿಚಾರ ಬಂದಾಗ ನಾವು SP ಅವರು ತಾವು ಮತ್ತು ಪೊಲೀಸ್ ಇಲಾಖೆ ಮತ್ತು ಪಾಲಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಶಿಕ್ಷಕರು ನಾವು ಭಾಳ ದೊಡ್ಡ ಜವಾಬ್ದಾರಿಯನ್ನು ಕೆಲಸ ಮಾಡಬೇಕಾಗಿದೆ. ಈಗ ನಾವು ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಿ, ಇವತ್ತು ಶಾಲಾ ಮಕ್ಕಳನ್ನ ಟಾರ್ಗೆಟ್ ಮಾಡುವಂಥದ್ದು ಇವತ್ತು ದಿವಸ ಆ ಶಾಲಾ ಮಕ್ಕಳಿಗೆ ಇವತ್ತು ದಿವಸ ಚಾಕ್ಲೇಟ್ನಲ್ಲಿ ಮತ್ತೊಂದು ಅದರಲ್ಲಿ ಇವತ್ತು ದಿವಸ ಈ ಡ್ರಗ್ನ ಬೆರಿಕೆ ಮಾಡಿ ಇವತ್ತು ದಿವಸ ಅವರಿಗೆ ಅದನ್ನು ಅಡಿಕ್ಟ್ ಮಾಡುವಂಥ ಒಂದು ಪ್ರಯತ್ನಗಳು ಇವತ್ತು ದಿವಸ ಭಾಳಷ್ಟು ಕಡೆ ನಾವು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ವಿಶೇಷವಾಗಿ ಶಾಲೆಗಳಲ್ಲಿ ಇವತ್ತು ಮಕ್ಕಳು ಸುರಕ್ಷಿತತೆ ಭಾಳ ಮಹತ್ವದಿದೆ. ಅದಕ್ಕೆ ಶಿಕ್ಷಕರು, ಪಾಲಕರು, ಆಮೇಲೆ ಇಲಾಖೆಯೂ ಕೂಡ ಅಷ್ಟೇ ಇದರಲ್ಲಿ ಮುಲಾಜಿಲ್ಲ. ಇವತ್ತು ದಿವಸ ಏನ್ರಿ ಇದರಲ್ಲಿ ಮುಲಾಜಿಲ್ಲಾರ್ದೆ ಇಂಥ ಯಾವುದಾದ್ರೂ ಆಕ್ಟಿವಿಟಿ ಇದ್ರೆ ಅವತ್ತವ್ರನ್ನ ನಾವು ಅತ್ಯಂತ ಕಠಿಣವಾದಂಥ ಒಂದು ಕ್ರಮವನ್ನು ಕೈಗೊಂಡು ಶಿಕ್ಷೆಗಳು ಪಡಿಸ್ಬೇಕಾಗ್ತದೆ. ಅದಕ್ಕೆ ಈ ಶಾಲಾ ಸುತ್ತಮುತ್ತಲು ಬಹಳಷ್ಟು ನಿಗಾ ವಹಿಸಿ ಅಲ್ಲಿ ಜಾಗೃತಿ ಉಂಟು ಮಾಡಬೇಕಾಗ್ತದೆ. ನಮಗೆ ಮೋಸ್ಟ್ಲಿ ಪ್ಯಾಂಪ್ಲೆಟ್ಸನ್ನು ಮಾಡೋ ಮುಖ ಯಾರಾದರೂ ಬಂದು ಚಾಕ್ಲೇಟ್ಸ್ ಕೊಟ್ಟರೆ ಮತ್ತೊಂದೇನೋ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಬಾರ್ದು ಅನ್ನೋದನ್ನು ಕೂಡ ನಾವು ಹೈಲೈಟ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ಒಂದು ಇದು ಎಲ್ಲ ಶಾಲೆಗಳಿಗೆ ನಾವು ತಿಳಿಸುವಂಥದ್ದು. ಆ ಶಾಲಾ ಶಿಕ್ಷಣ ಇಲಾಖೆ ಏನಿದೆ ಆ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಿಂದ ಈ ಒಂದು ಅಭಿಯಾನವನ್ನು ತಾವು ಒಂದು ಮಾಡಿ ಅವರಿಗೆ ಜಾಗೃತಿ ಉಂಟು ಮಾಡಿ ಎಲ್ಲಿನೂ ಕೂಡ ಈ ಮಕ್ಕಳ ಹತ್ತಿರ ಇವತ್ತು ಯಾರಾದರೂ ಚಾಕ್ಲೇಟ್ ಬಂದು ಕೊಡುವಂಥದ್ದು ಮತ್ತೊಂದು ಕೊಡುವಂಥದ್ದು ಇದು ಆಗಬಾರ್ದು. ಅವರು ಕೂಡ ಮಕ್ಕಳಿಗೂ ಕೂಡ ನಾವು ಜಾಗೃತಿ ಉಂಟು ಮಾಡಬೇಕು, ಪೇರೆಂಟ್ಸ್ಗೆ ಅದನ್ನು ತೆಗೆದುಕೊಳ್ಬಾರ್ದು ಅಂತೇಳಿ ಅಂಥದ್ದೇನಾದರೂ ರಿಪೋರ್ಟ್ ಮಾಡಬೇಕು ಇಂಥದ್ದಂಥದ್ದು ಕೂಡ ಆ ಒಂದು ಕೆಲಸ ಭಾಳ ಪ್ರಮುಖ. Nine, 8, 7, 6, 5, 4, 3, 2, 1. ಎಲ್ಲರಿಗೂ ಧನ್ಯವಾದಗಳು ಮಾಡ್ತಾ ಇದ್ದೇವೆ. ಪ್ರಾರಂಭ ಆಗಿದೆ. ಎಲ್ಲರೂ ತುಂಬ Awareness!
ಯಾವ ರೀತಿ ಕೂಗ್ತೀನಿ ಆ ಥರ ಇಲ್ಲಿ ವೇದಿಕೆಗೆ ಬಂದು ತಾವು ಎಲ್ಲ ಮೆಡಲನ್ನು ಸ್ವೀಕರಿಸಬೇಕಂತ ಹೇಳಿ ವಿನಂತಿ. ಸಾಮಾನ್ಯ ವರ್ಗದ ಮಹಿಳಾ ಅಭ್ಯರ್ಥಿಗಳಲ್ಲಿ ಸ್ಪರ್ಧಾರ್ಥಿಗಳಲ್ಲಿ ಭಾಗ್ಯ ಬಿರಾದಾರ್ ಮತ್ತು ಪ್ರಥಮ ಸ್ಥಾನ ಶ್ರೀ ಶಶಿಕಾಂತ್ ತೊರ್ವಿ PI ಫಿಂಗರ್ ಪ್ರಿಂಟ್ ಬೆರಳು ಮುದ್ರೆ ಘಟಕರವರು ಪ್ರಥಮ ಸ್ಥಾನ. ಇನ್ನು DAR ಘಟಕದ ಸಿಬ್ಬಂದಿಗಳಲ್ಲಿ ಪ್ರಥಮ ಸ್ಥಾನ ಸಂಗಪ್ಪ ಮಾಳಿ ಸಂದೀಪ್ ನಾಳ. ಸಿವಿಲ್ ಸಿಬ್ಬಂದಿಗಳಲ್ಲಿ APMC ಪೊಲೀಸ್ ಠಾಣೆಯವರು ದ್ವಿತೀಯ ಸ್ಥಾನ ಆನಂದಯ್ಯ VP ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಬರಬೇಕು. ಮಹಿಳಾ ಸಿಬ್ಬಂದಿಗಳಲ್ಲಿ ಪ್ರಥಮ ಸ್ಥಾನವನ್ನ ಶ್ರೀಮತಿ AH ಪಾಟೀಲ್ CN ಪೊಲೀಸ್ ಠಾಣೆಯವರು ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನ ಶ್ರೀಮತಿ B ಕರಪ್ಪ ತೇಲವಾಡಿ ಪ್ರಥಮ, ಶ್ರೀಕಾಂತ್ ರಾಠೋಡ್ ದ್ವಿತೀಯ. IRB ಘಟಕದ ಸಿಬ್ಬಂದಿಗಳು ಬಂದು ಮೆಡಲ್ ಅನ್ನು ಸ್ವೀಕರಿಸಬೇಕು. ಪೊಲೀಸ್ ಕುಟುಂಬಸ್ಥರಲ್ಲಿ ಶ್ರೀ ವಿಜಯ ಮುರಡಿ ಪ್ರಥಮ ಸ್ಥಾನದಲ್ಲಿದ್ದರು. ಬೇಗನೆ ಸ್ಟೇಜ್ ಕಡೆಗೆ ಬರಬೇಕು. ದ್ವಿತೀಯ ಸ್ಥಾನ ಕುಮಾರಿ ಪ್ರಗತಿ ಒಡೆಯರ್ ದ್ವಿತೀಯ ಸ್ಥಾನ. ಪ್ರಗತಿ ಒಡೆಯರ್. ಇತರೆ ಘಟಕಗಳ ಅಧಿಕಾರಿಗಳಲ್ಲಿ KSF IRB ಮತ್ತು ಇನ್ನಿತರ ಎಲ್ಲ ಘಟಕಗಳ ಅಧಿಕಾರಿಗಳಲ್ಲಿ ಶ್ರೀ ಮಂಜುನಾಥ RSI IRB ಘಟಕರವರು ಪ್ರಥಮ ಮತ್ತು ದ್ವಿತೀಯ ಸ್ಥಾನದಲ್ಲಿ ಹಂಚಿಕೊಂಡಿದ್ದಾರೆ. ದಯವಿಟ್ಟು ಬಂದು ಶ್ರೀ ಸುರೇಶ RPI ರವರು ಮತ್ತು ಶ್ರೀ ಮಂಜುನಾಥ RSI IRB ಘಟಕದಿಂದ. ಇನ್ನು ವೈದ್ಯರ ವಿಭಾಗ ಡಾಕ್ಟರ್ಸ್ ವಿಭಾಗದಲ್ಲಿ ಕಾರ್ತಿಕ್ ಚವಣ್ ಅವರು ಚೌಧರಿ ಹಾಸ್ಪಿಟಲ್ನ ವೈದ್ಯರು. ಜೊತೆಗೆ ದ್ವಿತೀಯ ಸ್ಥಾನ ಶ್ರೀ ಶರಣಬಸಪ್ಪ ಕಾರ್ತಿಕ್ ಚವಣ್. ಇನ್ನು ನಿವೃತ್ತ ಆರ್ಮಿ ಘಟಕದಲ್ಲಿ ಕೇವಲ ಒಬ್ಬರು ಮಾತ್ರ ನಮಗೆ ಇಲ್ಲಿ ಗುರುತಿಗೆ ಸಿಕ್ಕಿದ್ದಾರೆ. ಸಂಗಮೇಶ್ ಬಂದು ಮೆಡಲ್ ಅನ್ನು ತಗೋಬೇಕು. ಅಡ್ವೊಕೇಟ್ಸ್ ಅಂದ್ರೆ ವಕೀಲರ ಸಂಘದಿಂದ ಶ್ರೀ ಚಂದ್ರು ಕೋರಿ ಅವರು ಪ್ರಥಮ. ಇನ್ನು ಮೀಡಿಯಾ ಗ್ರೂಪ್ನಿಂದ ಶಕೀಲ್ ಅಹಮದ್ ಗೋಡೆ ಸವಾರ್, ಸತೀಶ್ ಹಿರೇಕುರ್ಬರ್ ಪ್ರಥಮ, ಶಿವನಗೌಡ ಪಾಟೀಲ್ ದ್ವಿತೀಯ. ಸತೀಶ್ ಹಿರೇಕುರ್ಬರ್ ಪ್ರಥಮ, ದ್ವಿತೀಯ ಸಂದೀಪ್ ಮಾದರ್. ಸತೀಶ್ ಹಿರೇಕುರ್ಬರ್ ಮತ್ತು ಶಿವನಗೌಡ ಪಾಟೀಲ್ ರವರು ಪದಕಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ನೆಕ್ಸ್ಟ್ ಕೋಚಿಂಗ್ ಸೆಂಟರ್ ಸ್ಟೂಡೆಂಟ್ಸ್ ಗಳಲ್ಲಿ ಕೃಷ್ಣ ರಾಠೋಡ್ ಮತ್ತು ಸಂದೀಪ್ ಮಾದರ್. ಆರ್ಮಿ ಟ್ರೈನಿಂಗ್ ಗ್ರೂಪ್ ಈ ಒಂದು ಸ್ಟೂಡೆಂಟ್ಸ್ ಗಳಲ್ಲಿ ಪ್ರಥಮ ಸ್ಥಾನ ಹನುಮಂತ್ ಗಬ್ಬೂರ್. ಆರ್ಮಿ ಟ್ರೈನಿಂಗ್ ಗ್ರೂಪ್ ನಲ್ಲಿ ಹನುಮಂತ್ ಗಬ್ಬೂರ್ ಮತ್ತು ಸುರೇಶ್ ಕಾರಂಡೆ ಓಟದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇತ್ತು. ರಿಕ್ಷಾ ವಾಹನಗಳಲ್ಲಿ ಶ್ರೀ ಸುನೀಲ್ ಪವಾರ್ ಪ್ರಥಮ, ಶ್ರೀ ಪರಸು ತಳವಾರ್ ದ್ವಿತೀಯ. ಸುನೀಲ್ ಪವಾರ್ ಯಾರು? ಪರಸು ತಳವಾರ್ ಅವರು ಬರಬೇಕು. ಇನ್ನು ಮಕ್ಕಳು ಕೂಡ ಈ ಒಂದು ಓಟದಲ್ಲಿ ಭಾಗಿಯಾಗಿದ್ರು. ಪ್ರಸನ್ನ ಹರನಾಳ್ ದ್ವಿತೀಯ ಸ್ಥಾನ. ಪ್ರಸನ್ನ ಹರನಾಳ್ ಅವರು ದ್ವಿತೀಯ ಸ್ಥಾನವನ್ನು ಪಡ್ಕೋಬೇಕು. ಇನ್ನು ಅತಿಥಿಗಳ ಒಂದು ವಿಭಾಗದಲ್ಲಿ ಪ್ರೇಮಾನಂದ ಬಿರಾದಾರ್ ಇವರು ಪ್ರಥಮ. ಅತಿಥಿಗಳ ವಿಭಾಗದಲ್ಲಿ ಪ್ರೇಮಾನಂದ ಬಿರಾದಾರ್. ಆಶ್ಫಾಕ್ ಮನ್ಗೋಳಿ ಕಾರ್ಪೊರೇಟರ್ ಸರ್ ಅವರು ದ್ವಿತೀಯ ಸ್ಥಾನವನ್ನ ಪಡ್ಕೊಂಡು. ಪ್ರೇಮಾನಂದ್ ಬಿರಾದರ್ ಮತ್ತು ಅಶ್ಫಾಕ್ ಮನ್ಗೋಳಿ ಸರ್ ಅವರು ಅತಿಥಿಗಳ ಒಂದು ವಿಭಾಗದಲ್ಲಿ. CISF ಹಸನ್ಮುಖಿ ಶ್ರೀ ಅಶ್ಫಾಕ್ ಮನ್ಗೋಳಿ ಸರ್ ಅವರು. CISF ಘಟಕದಿಂದ ಶ್ರೀ MD ಸಮೀನ್ ಮತ್ತು ಆಸೀಮ್ ರವರು ಬಂದು ಪದಕಗಳನ್ನು ಸ್ವೀಕರಿಸಬೇಕು. ಮಹಿಳಾ ಅಧಿಕಾರಿ ಎಲ್ಲರಿಗೂ ಧನ್ಯವಾದಗಳು. ತಿಪ್ಪರೆಡ್ಡಿ ಅವರ
ಶ್ರೀ ದಶರಥ್ ಮಾದರ್ ಸರ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಮಹಿಳಾ ಅಧಿಕಾರಿಗಳಲ್ಲಿ ಶ್ರೀಮತಿ ಜ್ಯೋತಿ ಟಾಂಗಾ ಈ ಒಂದು ಓಟದಲ್ಲಿ ಟಾಂಗಾ ಗಾಡಿಗಳು ಸಹಿತ ಭಾಗವಹಿಸಿದ್ದು ಟಾಂಗಾ ಅಮಾನ್ ಖಾನ್ ಮತ್ತು ಅಜರ್ ಜಮಾದಾರ್ ಅವರು ಬರಬೇಕು. ರಹಮಾನ್ ಖಾನ್ ಮತ್ತು ಅಜರ್ ಜಮಾದಾರ್. ಪದಕಗಳ ವಿತರಣೆ ಕಾರ್ಯಕ್ರಮ ಮುಕ್ತಾಯವಾಗಿದ್ದು ಮುಂದಿನ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕೆ ದಶರಥ್ ಮಾದರ್ ಅವರಲ್ಲಿ ವಿನಂತಿದ್ದಾರೆ. ಮೊದಲನೇದಾಗಿ ಯಶೋಧ ಆಸ್ಪತ್ರೆಯ ಅಧಿಕಾರಿಗಳಿಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಸಿಯನ್ನ ನೀಡೋದ್ರ ಮುಖಾಂತರ ಅವರಿಗೆ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದಾದ ನಂತರ ಚೌಧರಿ ಹಾಸ್ಪಿಟಲ್ ಯಶೋಧ ಆಸ್ಪತ್ರೆಯ ಮಂತ್ರಕಿತ ಡಾಕ್ಟರ್ ಸೆಂಟರ್ ಬಾಹುಬಲಿ ಮುತ್ತಿನ್ ಡಾಕ್ಟರ್ ಗೌತಮ್ ಸರ್, ಆರೋಗ್ಯಧಾಮದ ಗೌತಮ್ ಸರ್. ಎಲ್ಲ ಬರ್ತದೆ ಸರಿ ಕೊಡ್ರಿ. ದ್ರೋಣ ಆರ್ಮಿ ಸೆಂಟರ್ದ ಅವ್ರು ಬರ್ಬೇಕು, ದ್ರೋಣದವರು ಬರ್ಬೇಕು ಪ್ಲೀಸ್. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಕರ್ನಾಟಕ राज्य पुलिस ವಂದಿಸಬೇಕಾಗಿ ಮಾನ್ಯ जिला पुलिस ಹೆಚ್ಚುವರಿ पुलिस। खबरों में अब तक के लिए बस इतना ही। फिर होगी आपसे मुलाकात, तब तक के लिए नमस्कार और देखते रहिए TV22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।